ಜೋರಾಗಿ ಮಾತಾಡ್ರಿ, ಕೇಳಿಸ್ತಾ ಇಲ್ಲ. ಜೋರಾಗಿ ಮಾತಾಡ್ರಿ, ಕೇಳಿಸ್ತಾ ಇಲ್ಲ. ಓವರ್ಲೋಡ್ ಆಗಿ ಇಲ್ಲಿಂದ ಪಾಂಡವಪುರ ಸ್ಟೇಷನ್ ಇಂದ ಬರ್ತಾವಲ್ಲ ಸರ್, ಅದು ಓವರ್ಲೋಡ್ ಆಗಿ ಟ್ರಿಪ್ ಆಗ್ತಾ ಇದೆ. ಈಗ ನನಗೆ ಈಗ ನಿಮಗೆ ಕೆಪಿಟಿಸಿಎಲ್ ಇಲ್ಲ ಏನಂತ ಮಾಹಿತಿ ಸರ್? ಕೆಪಿಟಿಸಿಎಲ್ ಅಲ್ಲ ಸರ್, ನಮ್ಮಲ್ಲಿ ಜನರೇಷನ್ ಯಾರು ಸರ್? ಸೆಸ್ಕಲ್ ಡಿಸಿಸಿ ಅಂತ ಇದೆ ಸರ್, ಲೋಡ್ ಮಾನಿಟರಿಂಗ್ ವಿಂಗ್ ಇದೆ ಸರ್. ಅವರೇ ಸ್ಟೇಷನ್ಗಳಿಗೆ ಮೆಸೇಜ್ ಇದು ಮಾಡ್ತಾರೆ ಸರ್, ಏರಸ್ ಮಾಡಿ ಇಮಿಡಿಯೇಟ್ ಅಂತ. ಯಾವ ಸ್ಟೇಷನ್, ಯಾವ ಡಿಸ್ಟ್ರಿಕ್ಟ್ ಇವುಗಳು ಈ ತರದನ್ನೆಲ್ಲ ಅವ್ರಿಗೆ ಮಾಹಿತಿ ಕೊಡಲ್ವಾ? ಸರ್ ಎಲ್ಲ ಗ್ರೌಂಡ್ ಲೆವೆಲ್ ಅಲ್ಲಿ ಅವ್ರಿಗೆ ಗೊತ್ತಿಲ್ವಾ? ಮತ್ತೆ ಅವ್ರು ಆರಾಮಾಗಿ ಕುತ್ಕೊಂಡು ಇಲ್ಲ ಸರ್, ಅದು ಅಲ್ಲಿ ಅವರ ಮಾನಿಟರ್ ಅವ್ರ ಸಿಸ್ಟಮ್ ಅವ್ರು ನೋಡ್ಕೋಬೇಕಲ್ಲ ಸರ್, ಹಾಗಾಗಿ ಅವ್ರು ನೋಡ್ತಾ ಇರ್ತಾರೆ ಸರ್. ಅವ್ರು ನೋಡ್ತಾರೆ, ಬಟ್ ಇಲ್ಲಿಂದ ಗ್ರೌಂಡ್ ಎಲ್ಲ ಮನೇಲಿ ನಾವು ಹೇಳಿದೀವಿ ಸರ್. ಈಗ ಎಂ ಡಿ ಅವ್ರು ಯಾರು ಇದ್ದಾರೆ? ಈಗ ಮೇಡಮ್ ಅರ್ಚನಾ ಮೇಡಮ್ ಅಂತ ಬಂದಿದ್ದಾರೆ ಸರ್. ಅವ್ರ ನಂಬರ್ ಕಳಿಸಿ. ಆಯ್ತು ಸರ್, ಇವತ್ತು ಮೀಟಿಂಗ್ ಅನ್ನು ತಗೋದು, ವಿ ಸಿ ತಗೋ, ಇದ್ರ ಬಗ್ಗೆನೇ ವಿ ಸಿ ತಗೋತೀನಿ 12 ಅದಾದ್ಮೇಲೆ ನಿಮಗೆ ಏನಾಯ್ತು ನಿಮ್ಗೆ ಅದ್ರ ಅಪ್ಡೇಟ್ ಕೊಡಿ. ಚೇರ್ಮನ್ ಅವರು ನನಗೆ ಮಾತಾಡ್ತೀವಿ ಅಂತ ಹೇಳಿದ್ರು, ಮಾತಾಡ್ಲಿಲ್ಲ. ಆಮೇಲೆ ಅಲ್ಲ ನಾನು ಹೇಳ್ತಾ ಇರೋದು ಪ್ರತಿ ಸತಿ ಬಡ್ಕೊಳ್ಳೋದು ಅಷ್ಟೇ. ನಾನು ಕಮ್ಯುನಿಕೇಟಿಂಗ್ ಮಾಡಿ ರೈತರಿಗೆ ನಿಮ್ ಸೆಕ್ಷನ್ ಅಲ್ಲಿ ಅವ್ರು ವಿಡಿಯೋ ಮಾಡಿ ಸಾಕ್ಷಿ ಅಂತ ಹೇಳಿದೆ. ನಾನು ನಿಮ್ಮ ಸೆಕ್ಷನ್ಗೆ ನಿಮ್ದು ವಾಟ್ಸ್ಆಪ್ ಗ್ರೂಪ್ಗಳಿದ್ದಾವೆ ಮೇಡಮ್, ಯಾರು ಓದಲ್ಲ ಮೇಡಮ್, ವಿಡಿಯೋ ಆದ್ರೆ ಕೇಳಿಸ್ಕೊತಾರೆ. ಈ ತರ ನಮ್ದು ಲೋಡ್ ಸರ್ ಎಲ್ಲ ಈ ಲೋಡ್ ಮಾನಿಟರಿಂಗ್ ಅಂತಾರೆ. ಪ್ರಾಬ್ಲಮ್ ಆದಾಗೆಲ್ಲ ಅಲ್ಲೆಲ್ಲ ಸ್ಟೇಷನ್ಗಳು ತೆಗಿತಾ ಹೋಗ್ತಾರೆ. ಅವರು ನಮ್ಗೆ ವಿತೌಟ್ ಇನ್ಫಾರ್ಮೇಶನ್ ಸ್ಟೇಷನ್ ಮಾಡಿ ಅಂತ ಡ್ಯೂ ಟು ಓವರ್ಲೋಡಿಂಗ್ ಆಫ್ ಬಸ್ಸಿಪುರ ಅದು 220 ಎಲ್ಲ ಓವರ್ಲೋಡ್ ಇದಾವೆ ಸರ್. ಇನ್ಫಾರ್ಮ್ ಟಿಗೆ ಹೇಳಿ ಟು ರಿಸ್ಟ್ರಿಕ್ಟ್ 15 ಮೆಗಾವಾಟ್ಸ್ ಐಪಿ. 50 ಮೆಗಾವಾಟ್ ಬಂದ್ರೆ 15 ಕಡಿಮೆ ಮಾಡಿ ಅಂದ್ರೆ ಅರ್ಬನ್ ಎಂಜಾಯ್ ಉಳಿಸ್ಕೊತಾರೆ ಸರ್. ಮುಖ್ಯದೆಲ್ಲೂ ಅರ್ಬನ್ ಯಾಕೆ ಉಳಿಸ್ಕೊತೀರಿ? ಯಾವ ಹೇಳ್ತಾರೆ ಡಿಸಿಷನ್ ಸರ್? ಏನಾಗುತ್ತೆ ಅಂತಂದ್ರೆ ಅಷ್ಟು ಲೋಡ್ ನಿಮ್ಗೆ ಹೇಳೋದಿಲ್ಲ ಸರ್. ನಮ್ಗೆ ಇಷ್ಟು ವಿಲೇಜ್ಗೆ 10 ಮೆಗಾವಾಟ್ 10 ಆಂಪ್ಸ್ ಬರ್ತಿದೆ ಅಂದ್ರೆ ಐಪಿದೆಲ್ಲ ತಗೊಂಡ್ರೆ ಸರ್ 180 ಆಂಪ್ಸ್ ಬರುತ್ತೆ ಸರ್. ಏನ್ ಇದು ಹಾಕಿದಿರಲ್ಲ ಎಕ್ಸಾಂಪಲ್ ಈ ಇದನ್ನ ನಮ್ಮ ರೈತರಿಗೆ ತಲುಪಿಸ್ಬೇಕು, ಅವ್ರಿಗೆ ಅರ್ಥ ಆಗಂಗೆ ಆಯ್ತಾ? ಈಗ ಹಿಂಗ್ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಿಲ್ಲ. ಹಿಂಗಂದ್ರೆ ಎಷ್ಟು ಅವರ್ ಅವ್ರಿಗೇನ್ ಬೇಕಾಗಿರೋದು, ಎಷ್ಟು ಅವರ್ ಸಪ್ಲೈ ಕೊಡ್ತೀವಿ, ಎಷ್ಟೊತ್ತಿಂದ ಎಷ್ಟೊತ್ತಿಗೆ. ಇವತ್ತು 7 ಗಂಟೆ ಕೊಡ್ತಾರೆ, ಇವತ್ತು ಕೊಡಕ್ಕಾಯ್ತಿಲ್ಲಪ್ಪ, ರಿಸ್ಟ್ರಿಕ್ಟ್ ಮಾಡಕ್ ಹೇಳಿದ್ದಾರೆ, ಅಲ್ಲಿಂದ 5 ಗಂಟೆ ಟೈಮ್ ಕೊಡಿ ಆಯ್ತಾ, 4 ಗಂಟೆ ಟೈಮ್ ಕೊಡಿ ಅಂತ ಹೇಳ್ಬೇಕು. ಅದನ್ನೆಲ್ಲಿ ಹೇಳ್ತಾರೆ? ಯಾವತ್ತೂ ಹೇಳಿಲ್ಲ. ಅವತ್ತಿಂದಾನು ನಾನು ಫಸ್ಟ್ ಮೀಟಿಂಗ್ ಮಾಡಿದಾಗಿಂದಾನು ನಿಮ್ಗೆ ಹೇಳ್ತಾ ಮೇಡಮ್ ಈಗ ಲಾಸ್ಟ್ 6 months ನೀವು ತೆಗ್ಸ್ರಿ. ಕೇಳ್ಕೊಳ್ಳಿ ಮೇಡಮ್, ಇದನ್ನ 6 ತಿಂಗಳು ತೆಗ್ಸಿ. ಆನ್ ಆವರೇಜ್ ನೀವು 4 ರಿಂದ 5 ಗಂಟೆ ಟೈಮ್ ಕೊಡ್ತಾ ಇದ್ದೀವಿ. ಅದನ್ನ ಯಾವತ್ತು ಕಮ್ಯುನಿಕೇಟ್ ಮಾಡಿದ್ದೀವಿ? ರೆಡಿ ಆಯ್ತಾ? ಆವರೇಜ್ 4.5 to 5 hours ಬರ್ತೀವಿ. ಹೊರತುಪಡಿಸಿ ಸರ್ ಗಾಳಿ ಬಂದಾಗ ಮಿಕ್ಕಿದೆಲ್ಲ ಆವರೇಜ್ 7 hours ಇದೆ ಸರ್. ಈಗ ಮಂಡೇ ಅಂತ 355 ಇದೆ ಸರ್. 2 ದಿನದ್ದು ಮಾತ್ರ ಸಿಸ್ಟಮ್ ನಮಗೆ ಸಿಸ್ಟಮ್ ರಿಪೋರ್ಟ್ ತೆಗೀರಿ, ಕೈಯಲ್ಲಿ ಬರೆಯೋದು ಇದೆ ಸರ್. ಸಿಸ್ಟಮ್ದು ಇದೆ ಸರ್. ಸಿಸ್ಟಮ್ ರಿಪೋರ್ಟ್ ಎಲ್ಲ ನಾನು ಮಧ್ಯಾಹ್ನ ಕಳಿಸ್ಕೊಡ್ತೀನಿ. ನಿಮಿಷ ಸಿಸ್ಟಮ್ದು ನಾನು ಮಧ್ಯಾಹ್ನ ಜನರೇಟ್ ಮಾಡಿ ಈಗ ನಮ್ಗೇನು ಪ್ರತಿ ಸೆಕ್ಷನ್ ಏನಿದೆ, ಪ್ರತಿ ಸ್ಟೇಷನ್ ಫೀಡರ್ ವೈಸ್ ರಿಪೋರ್ಟ್ ತೆಗಿಸಿ ನಮಗೆ ಪ್ರತಿ ದಿವಸ ಕಳಿಸಿ. ಇದು ನಾನು ಅದ್ರ ಲಾಸ್ಟ್ ಇಯರ್ ಮಾಡ್ಕೊಂಡಿದ್ದೆ, ಅದಲ್ಲ ಬೇರೆ ಫೀಡರ್ ಈ ಥರ ಬರುತ್ತೆ ಸರ್, ಜನರೇಟೆಡ್. ಅದು ನಾನು ಕಳಿಸ್ತೀನಿ. ಲಾಸ್ಟ್ ಫೀಡರ್ ಇರಲಿ ಅಂತ ನನ್ನ ಇವರು ಮೀಟಿಂಗ್ ಡಿಸ್ಕಷನ್ ಎಲ್ಲ ನಮ್ಮ ಪಾಂಡವಪುರ ಡಿವಿಷನ್ ಕಂಪ್ಲೀಟ್ ಫೀಡರ್ ಇದೆ ಸರ್. ಫೀಡರ್ ಇದು ಮತ್ತೆ ಅದರದ್ದು ಲೋಡ್ ಎಷ್ಟು ಬರುತ್ತೆ, ಟೈಪ್ ಆಫ್ ಫೀಡ್ರು, ಮತ್ತು ಇದು ಇಂಟ್ರಪ್ಷನ್ದು ಎಷ್ಟಿದೆ ಡೀಟೇಲ್ಸ್ ಅದನ್ನು ನಾನು ಮಾಡ್ಕೊಂಡಿದ್ದೀನಿ ಮೇಡಮ್. ಇದನ್ನ ನಾವು ಪಬ್ಲಿಷ್ ಮಾಡಬೇಕು. ಕೊಡ್ತೀನಿ ಸರ್, ಡೀಟೇಲ್ಸ್ ಸಿಗುತ್ತೆ ಸರ್. ಇದನ್ನ ತೆಗೆದು ಜನರಿಗೆ ಅರ್ಥ ಆಗಂಗೆ ಸಿಂಪಲ್ ಆಗಿ ಕೊಡ್ಬೇಕು. ಅವಾಗ ಕೊಟ್ಟಾಗ ನಮಗೆ ಅವ್ರಿಗೆ ಮಾಹಿತಿ ಕೊರತೆಯಿಂದ ಎಲ್ಲರಿಗೂ ತಲೆ ಕೆಟ್ಟೋಗ್ತಾ ಇದೆ. ಮೊನ್ನೆ ಎಷ್ಟು ಹೆಂಗ್ ಫೋನ್ ಮಾಡಿದ್ರು ಅಂದ್ರೆ ಆಮೇಲೆ ಇವ್ರು ಫೋನ್ ಮಾಡಿದ್ರೆ ಅವ್ರ ಮೇಲೆ ಹೇಳ್ತಾರೆ, ಅವ್ರು ಫೋನ್ ಮಾಡಿದ್ರೆ ಇವ್ರ ಮೇಲೆ ಹೇಳ್ತಾರೆ. ಮಾತಾಡಬೇಡ, ರೈತರ ಹತ್ರ ನೀವು ಮಾತಾಡ್ತೀರ, ರೈತರ ಹತ್ರ ಇಲ್ಲ. ಈಗ ಅವ್ರೇನ್ ಹೇಳ್ತಾರೆ ನೀವು ಹೇಳಿ.
ಫೋನ್ ರಿಸೀವ್ ಮಾಡಲ್ಲ. ಯಾಕೆ ಫೋನ್ ರಿಸೀವ್ ಮಾಡಲ್ಲ? ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ತೀರಾ ಮೇಡಮ್ ನೀವು? ಕೇಸಲ್ಲಿ ಈಗ ನಾವು 4 ಗಂಟೆಗೆ ಫೋನ್ ಮಾಡಿದ್ರೆ ಒಬ್ಬರು ರಿಸೀವ್ ಮಾಡಲ್ಲ ಫೋನ್. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಜವಾಬ್ದಾರಿ ಯಾರು? ಸರ್ ಈಗ ಏನಂದ್ರೆ ನಮ್ಮ ಸೆಕ್ಷನ್ ಬೇರೆ ಸೆಕ್ಷನ್ ಅವ್ರದ್ದೆಲ್ಲ ನಾವೇನು ಮಾತಾಡ್ತಾರೆ ಸೆಕ್ಷನ್ ಈಗ ಮಿಕ್ಕಿದವರೆಲ್ಲ ಸೆಕ್ಷನ್ ಮಿಕ್ಕಿದ ಸೆಕ್ಷನ್ ಅವ್ರು ಯಾರಿದ್ದಾರೆ? ಎಲ್ಲ ಸೆಕ್ಷನ್ ಅವರು ಇದ್ದೀರಾ? ಕೇಸಿದ್ರೆ ಇಲ್ಲ ಸರ್ ಹುಷಾರಾಗ್ಬಿಟ್ಟು ಅವರು ಓವರ್ಸ್ಟೇಟ್ ಬಂದಿದ್ದಾರೆ ಸರ್. ಯಾಕ್ರಿ ಸಮಸ್ಯೆ ಆಯ್ತು ಅಂತ ನಿಮ್ದೇ ನೆನ್ನೆ ಅಲ್ಲಿ ಗಲಾಟೆ ಬೇರೆ ನಡೀತಾ ಇತ್ತು. ಆ? ದಯವಿಟ್ಟು ಮಾತಾಡೋರು ಸ್ವಲ್ಪ ಆಚೆ ಹೋಗಿ ಮಾತಾಡಿ. ಬೇರೆ ಮಾತಾಡಿದ್ರೆ ಈಚೆ ಹೋಗ್ರಿ ಒಂಚೂರು. ಆಚೆ ಹೋಗಿ ಮಾತಾಡಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.